ಗಂಗಾವತಿನಲ್ಲಿ ಈ ಅಸೆಂಬ್ಲಿ ಚುನಾವಣೆ ಮುಂಚೆ ಹೇಳ್ಬೇಕಾಯ್ತು ತಾವು. ಅವ್ರು ರೌಡಿ ಶೀಟ್ರ್ ಇದ್ದಾರೆ, ರೌಡಿ ಇದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಕೇಳಿಲ್ಲ, ಮಾತ್ಕೊಳ್ಳೆ ತಾವು. ನೋಡಿ, ನಿಮಗೆ ಈ ಥರ ರೌಡಿ ಅನ್ನೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಇದೇ ರೀತಿ ಏನಾರ ನೀವು ಬೇರೆ ಥರದಲ್ಲಿ ಏನಾರ ಮಾತಾಡ್ತು ಅಂತಂದರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಈಗ ಪ್ರತಿ ಜಿಲ್ಲೆಗಳಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಪ್ರೆಸ್ ಮೀಟ್ಗಳು ಮಾಡ್ತಿದೆ. ಮುಂದಿನ ದಿನಗಳು ಇದೇ ಥರ ಏನೋ ಮುಂದುವರಿಸ್ತು ಅಂತಂದರೆ ಉಗ್ರವಾದಂಥ ಪ್ರತಿಭಟನೆಗಳು ಮಾಡಬೇಕಾಗತ್ತೆ. ಶ್ರೀರಾಮುಲು ಸಣ್ಣ ವ್ಯಕ್ತಿ ಎಲ್ಲ, ಒಂದು ಶಕ್ತಿ, ವಾಲ್ಮೀಕಿ ಸಮಾಜದ ಒಂದು ಶಕ್ತಿ. ಅವ್ರು ಯಾವತ್ತೂ ಯಾರಿಗೂ ದ್ರೋಹ ಮಾಡಿದವರಲ್ಲ. ಬಡವ್ರ ಪರ, ಹಿಂದುಳಿದವ್ರ ಪರ, ಧ್ವನಿಲ್ದವ್ರ ಪರ ಅಂತ ಕೆಲಸಗಳು ಮಾಡಿದ್ದಾರೆ, ಮಾಡಿದ್ದಾರೆ, ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಶ್ರಮ ಏನು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಯಾಕೆ ಸ್ವಾಮಿ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಜೊತೆ ಅವತ್ತಿನ ಶ್ರೀರಾಮುಲು ಸಾಹೇಬರು ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಶ್ರೀರಾಮುಲು ಅವರು ಒಳ್ಳೆ ವ್ಯಕ್ತಿ, ತಾವೇ ಹೇಳಿದಿರಿ. ಕೆಲವು ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು, ಅದನ್ನು ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ. ಅದನ್ನು ತಾವು ಹೇಳಿಕೆ ಕೊಟ್ಟಿದ್ದೀರಿ, ತಾವೇ ಹೇಳಿದ್ದೀರಿ. ಏನಂತ ಹೇಳಿದ್ದೀರಿ? ಶ್ರೀರಾಮುಲು ಅವರು ಒಂದು ಶಕ್ತಿ ಇದ್ದಂಗೆ, ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇದೆ ಅಂತ ತಾವೇ ಹೇಳಿಕೆ ಕೊಟ್ಟಿದ್ದೀರಿ. ದೊಡ್ಡ ಮಟ್ಟದಲ್ಲಿ ಶ್ರೀರಾಮುಲು ಅವರು ಬೆಳೀತಾರೆ ಅಂತ ತಾವೇ ಹೇಳಿಕೆ ಕೊಡ್ತೀರಿ. ಆದರೆ ಇವಾಗ ನೋಡಿದ್ರೆ ತಮ್ಮ ಜೊತೆ ನೀವು ಯಾವುದೋ ಪಾರ್ಟಿ ಕಟ್ಟಿದಿಲ್ಲ ಸ್ವಾಮಿ, ಯಾವುದೋ KPP ಯಾವುದೋ ಪಾರ್ಟಿ ಕಟ್ಟಿದಿಲ್ಲ, ಅದಕ್ಕೆ ತಾವು ಜೊತೆ ಬರಲಿಲ್ಲ ಅನ್ನೋದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆಗಳು ಕೊಡ್ತೀರಿ. ರೌಡಿ ಶೀಟ್ರು, ರೌಡಿ ಅಡ್ಡಾಡ್ತಿದ್ರು ಬಳ್ಳಾರಿನೊಳಗೆ, ಅಂದರೆ ಓಡಾಡ್ತಿದ್ರು ಮುಚ್ಚುಕೊಳ್ಳಿ ಹಿಡ್ಕೊಂಡು ಅಂತ ಹೇಳ್ತೀರಿ. ಹೇಳ್ತಿಲ್ಲ ಸ್ವಾಮಿ. ತಮ್ಮ ಹತ್ರ ಏನೋ ದಾಖಲೆ ಇದೆಯಾ ಅದಕ್ಕೆ? ಯಾರು ಸ್ವಾಮಿ ಜೈಲ್ಗೆ ಹೋಗಿದ್ದವರು? 5 ವರ್ಷಗಳ ಕಾಲ ಜೈಲ್ಗೆ ಹೋಗಿದ್ರಲ್ಲ, ಏನಕ್ಕೆ ಜೈಲ್ಗೆ ಹೋಗಿದ್ರಿ ತಾವು? ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿದ್ರಾ ಏನು? ತಾವು ಮೈನಿಂಗ್ ಹಗರಣದಲ್ಲಿ ತಾವೇನು ಹಗರಣ ಮಾಡಿ 5 ವರ್ಷಗಳ ಕಾಲ ಜೈಲಲ್ಲಿದ್ದಿರಿ. 5 ವರ್ಷಗಳ ಕಾಲ ಜೈಲಲ್ಲಿ ವನವಾಸ ಪಟ್ಟಿದ್ದೀರಿ. ಶ್ರೀರಾಮುಲು ಅಣ್ಣವರು ನನ್ನ ಸ್ನೇಹಿತ ಈ ಥರ ಜೈಲ್ಗೆ ಹೋಗಿದ್ದಾನೆ ಅಂತಂತೇಳಿ ತನು ಮನ ಎಲ್ಲ ಬಿಟ್ಟು ಸ್ವಾಭಿಮಾನಕ್ಕೋಸ್ಕರ, ನಮ್ಮ ಸ್ನೇಹಿತನಿಗೋಸ್ಕರ ಅಂತಂತೇಳಿ ಯಾವ ರೀತಿ ಬಳ್ಳಾರಿನಲ್ಲಿ ಅವರು ನಿಮ್ಮ ಪರವಾಗಿ ನಿಂತ್ಕೊಂಡ್ರು ಅಂತಂತೇಳಿ ಇಡೀ ಬಳ್ಳಾರಿ ಜನತೆಗೂ ಗೊತ್ತು, ಇಡೀ ಕರ್ನಾಟಕ ರಾಜ್ಯಕ್ಕೂ ಗೊತ್ತು. ದಯವಿಟ್ಟು ಸ್ವಾಮಿ, ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡ್ಬೇಕಾರೆ ನಾಲ್ಗೆ ಮೇಲೆ ನಿಗಾ ಇರಬೇಕು. ಜನಾರ್ದನ್ ರೆಡ್ಡಿ ಅವರೇ, ಪದೇ 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 ಈ ರೀತಿ ಮಾತುಗಳು ನಮಗೆ ಸಹಿಸೋಕ್ಕಾಗಲ್ಲ. ಅದನ್ನು ಶ್ರೀರಾಮುಲು ಅಣ್ಣ ಏನು ಅಂತಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಆದರೂ ಮುಂದಿನ ದಿನಗಳಲ್ಲಿ ಈ ಮಾತುಗಳು ಮತ್ತೆ ಅದು ರಿಪೀಟ್ ಆಗೋಕೆ ಬೇಡದು. ಅದನ್ನು ಆಯಿತು ಅಂತಂದರೆ ಉಗ್ರವಾದಂಥ ಪ್ರತಿಭಟನೆಗಳನ್ನ ತಾವು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಅಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗತ್ತೆ. ನಿಮ್ಮ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನು ವಾಲ್ಮೀಕಿ ಸಮಾಜ ಸಣ್ಣ ಸಮಾಜ ಅಲ್ಲ. ವಾಲ್ಮೀಕಿ ಸಮಾಜಕ್ಕೆ ಒಂದು ಇತಿಹಾಸ ಇದೆ. ಇತಿಹಾಸ ಹೊಂದಿರತಕ್ಕಂಥ ಸಮಾಜ, ನಾಯಕ ಸಮಾಜ. ಒಬ್ಬರಿಗೆ ಮಾತು ಕೊಡ್ತು ಅಂತಂದರೆ ಪ್ರಾಣ ಕೊಟ್ಟವರ ಮಾತು ಉಳಿಸ್ಕೊಳ್ಳೋಂಥ ಸಮಾಜ. ಇವತ್ತು ಶ್ರೀರಾಮುಲು ಅಣ್ಣವ್ರ ಮೇಲೆ ಅಲಿಗೇಷನ್ ಮಾಡ್ತೀರಾ ಸ್ವಾಮಿ? ನಾಚಿಕೆ ಆಗಬೇಕು ನಿಮಗೆ ಅಲಿಗೇಷನ್ ಮಾಡೋದಕ್ಕೆ ಅವ್ರ ಮೇಲೆ. ಶ್ರೀರಾಮುಲು ಅಣ್ಣವ್ರನ್ನ ರಾಜಕೀಯ ಮುಗಿಸ್ಬೇಕು ಅನ್ನೋದು ರಣೇಲು ಬರ್ದಿಲ್ಲ. ಅದನ್ನು ದುಡ್ಡಿರ್ಬೋದು ಸರ್, ದುಡ್ಡಿರ್ಬೋದು. ದುಡ್ಡಿಂದ ಎಲ್ಲ ಪಡ್ಕೊಳ್ತೀನಿ ಅಂದರೆ ಅದು ತಪ್ಪು ಕಲ್ಪನೆ ಸರ್. ಅದನ್ನು ಇವತ್ತು ದಿನ ಬಳ್ಳಾರಿ ಜಿಲ್ಲೆಯಲ್ಲಿ 2003 ಅಸೆಂಬ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ಕುತಂತ್ರ ಮಾಡಿ ಸೋಲಿಸೋರು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಬಳ್ಳಾರಿ ಗ್ರಾಮೀಣ ಭಾಗದಲ್ಲೂ ಸುಧಾ ಜನತೆಗೆ ಯಾವ ರೀತಿ ಇವರು ಕುತಂತ್ರದಿಂದ ಮಾಡಿ ಸೋಲಿಸಿರೋಂಥದ್ದು ಎಲ್ಲ ಗೊತ್ತು ನಮ್ಗೆ. ಅದನ್ನು 100% ಇದೆ. ಹೌದು ಸರ್, ಹೌದು, ಕುತಂತ್ರ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಗೆದ್ಕ ಬತ್ತಿರೋರು ಪಾರ್ಟಿಗೆ ಸೋಲ್ತಾರೆ ಅಂದರೆ ಏನಕ್ಕೆ ಉದಾಹರಣೆ ಅದು? ಇವ್ರ ಮಾತು ಕೇಳಿದರೆ ಅವ್ರು ಒಳ್ಳೆಯವರು. ಇವ್ರ ಮಾತು ಕೇಳಿದರೆ, ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿದರೆ ಒಳ್ಳೆಯವರು. ಮಾತು ಕಟ್ಕೊಂಡು ಅವ್ರು ಪಾರ್ಟಿ ಕೊಟ್ಟೋಗ್ಬಿಟ್ಟಿದ್ರೆ ಶ್ರೀರಾಮುಲು ಒಳ್ಳೆಯವರು, ನಮ್ಮ ತಮ್ಮ ಅಂತ ಇದು ಮಾಡ್ಕೊಳ್ಳೋರು. ಹೋಗ್ಲಿಲ್ವಲ್ಲ, ನಮ್ಮ ತಾಯಿ ಪಾರ್ಟಿ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅವ್ರು ಒಪ್ಕೊಂಡ್ರು, ಹೇಳಿದ್ರು ಅವರು. ಅದಕ್ಕೆ ಏನು ಮಾಡಿದ್ರು, ಉನ್ನಾರ ಮಾಡಿದ್ರು. ಅದನ್ನು
ಅವ್ರ ತಮ್ಮ ಸೋಲೋದಕ್ಕೆ ಕಾರಣ ಯಾರು? ಜನಾರ್ದನ್ ರೆಡ್ಡಿ ಅವರೇನೆ. ಅವರೇನೆ ಅವ್ರ ಯಾರು ಅವ್ರನ್ನ ಮಿಸ್ಸಸ್ ಕ್ಯಾಂಡಿಡೇಟ್ ಮಾಡೋದ್ರಿಂದ ಪಾಪ ಸೋಲಾಯ್ತು ಅವ್ರಿಗೆ. ಅಲ್ಲ, ಅವ್ರಿಗೂ ಇದ್ದಂಥ ಒಂದು ಬಾಂಧವ್ಯ ಆ ಮಟ್ಟಕ್ಕೆ ಇದ್ದು ಏಕಾಕಿ ಈ ರೀತಿ ಆಗಲಿಕ್ಕೆ ಕಾರಣ ಏನು? ಯಾರು ಅವರೇ ಕೇಳಬೇಕಂತ ತಾವು ಏನೇನು ನಡೆದಿದೆ ಅಂತ ಕಾಲಘಟ್ಟದಲ್ಲಿ ಎಡಗೈ ಬಲಗೈ ರೀತಿ ಇದ್ದ ಬರಲಿಲ್ಲ ಅಂತೇಳಿ ಅವ್ರು ಏನು ಪಾರ್ಟಿ ಕಟ್ಕೊಂಡಿದ್ರು, ಅವ್ರ ಪಾರ್ಟಿಗೆ ಬಂದಿದ್ರೆ ಶ್ರೀರಾಮುಲು ಅವರು ಒಳ್ಳೆಯವರು. ಇದ್ರಲ್ಲ ಸ್ವಾಮಿ, ತಮ್ಮ ಜೊತೆ ಇದ್ದರು. ಅವತ್ತಿನ ದಿನಗಳ ಕಾಲದಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆಗೆ ನಿಂತಿದ್ರಲ್ಲ, ಅಂದರೆ ನೀವು ಹೇಳಿದ ಮಾತು ಕೇಳಿದ್ರೆ ಒಳ್ಳೆಯವರು, ಎಲ್ಲ ಕೋಲೆ ಬಸ್ಸು ಥರ ತಲೆ ಅಲ್ಲಾಡಿಸಿದ್ರೆ ಒಳ್ಳೆಯವರು. ಇಲ್ಲ ಅಂತಂದರೆ ಅವ್ರ ವಿರುದ್ಧ ಪಿತೂರಿ ಮಾಡೋದು ಅದನ್ನು ಯಾವುದೇ ಕಾರಣಕ್ಕೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅಣ್ಣವರು ಗೆದ್ದು ಬಂದೇ ಬರ್ತಾರೆ. ಎಲ್ಲಿ ಕಳ್ಕೊಂಡಿದ್ದಾರೋ ಅದು ಅಲ್ಲೇ ಸಿಗುತ್ತೆ. ಗೆದ್ದು ಬಂದೇ ಬರ್ತಾರೆ. ಒಂದು ಶಕ್ತಿ ಯಾವುದೇ ಕಾರಣಕ್ಕೂ ಜನಾರ್ದನ್ ರೆಡ್ಡಿ ಅವ್ರ ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳು ಸೋಲಿಸೋಲಿ ಮತ್ತೊಂದು ಆಗಲ್ಲ. ಅದನ್ನು ಇನ್ನು ಆಗಿರ್ಬೋದು, ಮುಂದಿನ ದಿನಗಳು ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ಗೆದ್ದು ಬಂದೇ ಬರ್ತಾರೆ, ಮತ್ತೆ ಒಳ್ಳೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಇದೇ ರೀತಿ ಮತ್ತೇನಾರ ಹೇಳಿಕೆಗಳು ಕೊಡ್ತು ಅಂತಂದರೆ ಮಾಧ್ಯಮದ ಮುಖಾಂತರ ಉಗ್ರವಾದಂಥ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲು ಕೂಡಿಸೋದ ನಮ್ಮ ವಾಲ್ಮೀಕಿ ಸಮಾಜ ಇದೆ, ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ, ಮುಂದಕ್ಕೆ ಇದು ರಿಪೀಟ್ ಆಗೋದು ಬೇಡ ಅಂತಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ಖಂಡಿತ ಕ್ಷಮೆ ಯಾಚಿಸ್ಬೇಕು. ಅವರು ಜನಾರ್ದನ್ ರೆಡ್ಡಿ ಅವರು ಏನು ಈ ಸಮಾಜದ ವಿರುದ್ಧ ಮಾತಾಡಿದ್ದಾರೆ, ಅದು ಶ್ರೀರಾಮುಲು ಅಣ್ಣವ್ರಿಗೆ ಮಾತಾಡತಕ್ಕಂಥ ಅವಮಾನ ಅಲ್ಲ, ಅದು ಇಡೀ ವಾಲ್ಮೀಕಿ ಸಮಾಜದಕ್ಕೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿದ್ದಕ್ಕೆ ಕಂಠಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದನ್ನು ಕ್ಷಮೆ ಯಾಚಿಸಬೇಕು. ವಾಲ್ಮೀಕಿ ಸಮಾಜಕ್ಕೆ ಯಾವ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಅವರು ಶ್ರೀರಾಮುಲು ಅವ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರೋ ಅದೇ ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಅದನ್ನು ಕ್ಷಮೆ ಯಾಚಿಸಿದ್ರೆ ಒಳ್ಳೆಯದು ಅಂತೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇವರು ನಮ್ಮ ಜನಾರ್ದನ್ ರೆಡ್ಡಿ ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ರಾಜಕೀಯಕ್ಕೆ ನಾನು ಕರ್ಕೊಂಬಂದೆ ಅಂತ ಅವ್ರು ಹೇಳ್ತಾರೆ ಸರ್. ಆದರೆ ಅವ್ರು ಬರೋ ಮುಂಚೆನೇ ಅವ್ರು ರಾಜಕಾರಣದಲ್ಲಿ ಇದ್ದರು. ಯಾವುದೋ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಅವರು ಮೊದಲಿಂದನೂ ಕೂಡ ಅವರು ಇದ್ದರು. ಎಲ್ಲ ದುಡ್ಡು ನಾನು ಹಾಕ್ತೆ, ಅವ್ರನ್ನ ಬೆಳೆಸ್ತೆ ಮಾಡಿದೆ ಅಂತ ಅವರು ಅನೇಕ ಬಾರಿ ನಾನು ಮಾಧ್ಯಮಗಳಲ್ಲೂ ನೋಡಿದ್ದೀನಿ. ಸಂಘಟನೆ ಮಾತ್ರ ಇದ್ದರೆ ಮಾತ್ರ ಸರ್ ರಾಜಕಾರಣದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಅದು ನಿಜವಾಗ್ಲೂ 90-100ಕ್ಕೆ 80 ಭಾಗ ಅದು ಸತ್ವ ಇದ್ದರೆ ಮಾತ್ರ. ದುಡ್ಡು ಬರೀ ಕಾಲು ಭಾಗ ಇರ್ಬೋದು, ಅದಕ್ಕಿಂತ ಕಮ್ಮಿನೇ ಸರ್. ಅದು ಉಪಯೋಗಿಸ್ಕೊಂಡವರು ರಾಮುಲು ಅವ್ರಿಗಿಂತ ಜನಾರ್ದನ್ ರೆಡ್ಡಿ ಅವರು. ಆಮೇಲೆ ಅವ್ರ ಜನಾಂಗ, ನಮ್ಮ ವಾಲ್ಮೀಕಿ ಜನಾಂಗ ಸಂಪೂರ್ಣವಾಗಿ ಒಂದೇ ಅಲ್ಲ, ಜೊತೆಗೆ ಅಹಿಂದ ವರ್ಗಗಳು ಕೂಡ ಅವ್ರಿಗೆ ಬೆಂಬಲ, ಅವರು ಆ ಪ್ರೀತಿ ವಿಶ್ವಾಸ ಅವರ ಒಡನಾಟ ಇದ್ದಿದ್ದರಿಂದನೇ ಅವರು ಅಷ್ಟು ಹಲವಾರು ಬಾರಿ ಗೆಲ್ಲೋದಕ್ಕೆ ಮತ್ತು ಪಕ್ಷಕ್ಕೆ ಬಲ ತುಂಬಿದ್ದು ರಾಮುಲು ಅವ್ರ ಕಡೆಯಿಂದನೇ ಹೊರತು ಜನಾರ್ದನ್ ರೆಡ್ಡಿ ಕಡೆಯಿಂದ ಖಂಡಿತ ಅಲ್ಲ ಸರ್. ಅದು ಹಾಗೆಯೇ ಮತ್ತು ಯಾವುದೇ ನಮ್ಮ ಕರ್ನಾಟಕದಲ್ಲಿ ಒಂದು ಎಲೆಕ್ಷನ್ ನಡೆದ್ರೆ ಸರ್, ಈಗ ಸಿ ಎಮ್ ಅಂತ ಒಬ್ಬ ದೊಡ್ಡ ಸಿದ್ದರಾಮಯ್ಯ ಅಂತವ್ರಿಗೆ ಆಪೋಸಿಟ್ ಯಾರು ಅಂತ ಹುಡುಕ್ತಿದ್ದಾಗ ರಾಮುಲು ಅವ್ರಿಗೆ ಯಾಕೆ ಮಾಡಿದ್ರು ಅಂದರೆ ಅವ್ರಿಗೆ ಗೆಲ್ಲಿಸೋ ಅವರ ಆಪೋಸಿಟ್ ನಿಲ್ಲೋವಂಥ ಶಕ್ತಿ ಇನ್ಯಾರಿಗೂ ಇರಲಿಲ್ಲ. ಹಾಗಾಗಿ ಬರೀ 1,000 ಓಟಲ್ಲಿ ಮಾತ್ರ ಸೋಲ್ತಾರೆ ಸರ್ ಅವ್ರು, ಅಷ್ಟೇ. ಹಾಗಾಗಿ ಅವ್ರನ್ನ ಅಷ್ಟು ಹಗುರವಾಗಿ ಮಾತಾಡೋದು ಪಕ್ಷದಲ್ಲೇ ಆಗಲಿ ಅಥವಾ ಅವರು ಜನಾರ್ದನ್ ರೆಡ್ಡಿ ಅವ್ರು ಮಾತಾಡೋದು ಖಂಡಿತ ಅದು ತುಂಬ ಮನಸ್ಸಿಗೆ, ನಮ್ಮ ಈ ವಾಲ್ಮೀಕಿ ಜನಾಂಗ ಮತ್ತು ನಮ್ಮ ಇಂಥ ಹಿಂದುಳಿದ ವರ್ಗದವ್ರಿಗೆ ತುಂಬ ನೋವಾಗಿದೆ. ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಿ ಎಮ್ ಆಗಿ ನೋಡಬೇಕು ಅಂತ ನಮ್ಮ ಆಸೆ ಇದೆ ಸರ್. ಸಿ ಎಮ್ ಮಾಡಬೇಕು ಅನ್ನೋಷ್ಟರೊಳಗೇ ಅನೇಕ ಜನ ಅವ್ರನ್ನ ಬೆಳಿಬಾರ್ದು ಅಂತೇಳಿ ಏನೋ ಅನೇಕ ಬಾರಿ ಅವ್ರನ್ನ ಮಟ್ಟ ಹಾಕಬೇಕು ಅಂತಲೇ ಅವ್ರನ್ನ ಕಡೆಗಣಿಸಿದ್ದಾರೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಹಿಸೋಕ್ಕೆ ಇಷ್ಟಪಡಲ್ಲ. ಸಂಪೂರ್ಣ ನಮ್ಮ ಬೆಂಬಲ ಅವ್ರಿಗೆ ನಾವು ಕೊಡ್ತೀವಿ ಸರ್ ಅಂತ ನನ್ನ ಮಾತು ಮುಗಿಸ್ತೀನಿ ಸರ್. ಮೈಸೂರು ಜಿಲ್ಲೆಯಲ್ಲಿ ನಾವು ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ಏನಾರು ಆ ಥರ ಆ ಮಾತನ್ನು ಸಾರ್ವಜನಿಕ ಕ್ಷಮೆ ಕೇಳದೆ ಹೋದರೆ ತಾಲೂಕು, ಗ್ರಾಮ ಮತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಖಂಡಿತ ನಾವು ಪ್ರತಿಭಟನೆ ಮಾಡೋದಕ್ಕೆ ಉಗ್ರವಾಗಿ ಮಾಡ್ತೀವಿ ಸರ್. ಕಮ್ಮಿ ಅಂತೂ ಅಲ್ಲ, ಉಗ್ರವಾಗಿ ನಾವು ಮಾಡ್ತೀವಿ. ಖಂಡಿತ ಅದು ಮಾಡೇ ಮಾಡ್ತೀವಿ ಸರ್.